ಸಿಐಟಿಯು ಮೇ 30ರಂದು ಹಮ್ಮಿಕೊಂಡಿರುವ ಜಿಲ್ಲಾ ಅಧಿಕಾರಿಗಳ ಕಚೇರಿ ಚಲೋ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಕೂಡ್ಲೂರು ಕೈಗಾರಿಕಾ ಘಟಕದಲ್ಲಿ ಸಹಿ ಸಂಗ್ರಹ ಚಳವಳಿ ನಡೆಯಿತು. ವೈಜ್ಞಾನಿಕ ಕನಿಷ್ಠ ವೇತನ ಜಾರಿಗೆ ಒತ್ತಾಯಿಸಿ ಮತ್ತು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಒತ್ತಾಯಿಸಿ ಹಮ್ಮಿಕೊಂಡಿರುವ ಜಿಲ್ಲಾಧಿಕಾರಿ ಕಚೇರಿ ಚಲೋ ಕಾರ್ಯಕ್ರಮಕ್ಕೆ ಕಾರ್ಮಿಕ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಸಿಐಟಿಯು ಜಿಲ್ಲಾ ಅಧ್ಯಕ್ಷ ಎಸಿ ಸಾಬು ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜು ಮನವಿ ಮಾಡಿದ್ದಾರೆ. ಇದೇ ಸಂದರ್ಭ ನೆರೆದಿದ್ದ ವಿವಿಧ ಕಾಫಿ ಸಂಸ್ಕರಣಾ ಘಟಕಗಳ ಮಹಿಳಾ ಕಾರ್ಮಿಕರಿಂದ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು. ಒಗ್ಗಟ್ಟಾಗಿ ಒಂದು ಇದು DC ಕೊಟ್ಟರೆ DC ಅವರು ಏನು ಮಾಡ್ತಾರೆ ಯಾರ್ಯಾರು ಕಲ್ಪಿಸ್ತಾರೆ ಅವರು ಕಲ್ಪಿಸ್ತಾರೆ. ಅದಕ್ಕೋಸ್ಕರವಾಗಿ ನಾವು ಹೋರಾಟ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲರೂ ಹೋಗೋಣ ಅಂತ ಕರೀತಿರೋದಕ್ಕೆ ಬೇರೆ ಏನಿಲ್ಲ. ನಾವು ಎಲ್ಲರೂ ಹೋರಾಟ ಮಾಡಿ ಇದನ್ನು ಸಿಗ್ನೇಚರ್ ಮಾಡಿ ತಗೊಂಡೋಗಿ DC ಅವರು ಕೊಟ್ಟರೆ DC ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂತೋಷ್ ಲಾಡ್ ಅವ್ರಿಗೆಲ್ಲ ಕೊಡ್ತಾರೆ, ಕಾರ್ಮಿಕ ಸಚಿವರಿಗೆಲ್ಲ. ಆಗ ನಮ್ಮ ಇದೇನಿದೆ ಬೇಡಿಕೆ ಅದನ್ನು ಅವ್ರಿಗೆ ಹೇಳ್ತೀವಿ ನಾವು. ಅದಕ್ಕೋಸ್ಕರ ನೀವೆಲ್ಲರೂ 30 ಜನಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಬನ್ನಿ, ನಾವೆಲ್ಲ ಸೇರಿ ಹೋರಾಟ ಮಾಡೋಣ. ಕಾಫಿ ನಲ್ಲಿ ಏನು ಕೊಡ್ತಾಯಿದ್ದಾರೆ ಕ್ಯಾಜರ್ ಲೀವ್ ಕೊಡ್ತಾರಲ್ವಾ, ಕ್ಯಾಜರ್ ಲೀವ್ ಕೊಡ್ತಾ ಇದ್ದಾರೆ. ಆಮೇಲೆ ಗಳಿಕೆ ರಜೆ ಕೊಡ್ತಾ ಇದ್ದಾರೆ. ಆಮೇಲೆ ಅದೆಲ್ಲ ಕೊಡ್ತಾ ಇದ್ದಾರಲ್ಲ, ಅದು ಯಾವುದನ್ನು ಈ ಓಲಮ್ಮರ್ಗೆ ಯಾವುದನ್ನು ಕೊಡ್ತಾ ಇಲ್ಲ. ಗಳಿಕೆ ರಜೆ ಇಲ್ಲ, ಮತ್ತೆ ಇದ್ರ ರಜೆ ಇಲ್ಲ, ಕ್ಯಾಜರ್ ಲೀವ್ ಇಲ್ಲ. ಕ್ಯಾಜರ್ ಲೀವ್ ಬರ್ದ್ಬಿಟ್ಟು ಯಾವತ್ತೂ ಅವ್ರು ಹೋಗಿಲ್ಲ. ಬರ್ದ್ಬಿಟ್ಟು ಒಂದಿನ ಏನೋ ಅರ್ಜೆಂಟ್ ಇದ್ರೆ ಲೀವ್ ಬರ್ದ್ಬಿಟ್ಟು ಹೋಗಿ ಆ ಸಂಬಳ ಹಾಕಿಸ್ಕೋಬೋದು. SLN ಎಲ್ಲ ಕೊಡ್ತಾ ಇದ್ದಾರೆ, ಓಲಮ್ಮಲ್ಲಿ ಅದನ್ನು ಕೊಡ್ತಾ ಇಲ್ಲ. ಅದೊಂದು ಕೊಡಿಸ್ಬೇಕು. ನಾವು ನಿರಂತರವಾಗಿ ಹೇಳ್ತಾ ಇದ್ದೀವಿ, ಅವ್ರು ಅದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡ್ತಾ ಇಲ್ಲ. ಅದೊಂದು ಅನುಕೂಲ ಮಾಡಿಕೊಡ್ಬೇಕು. ನಾವು ನಮ್ಮ ಯೂನಿಯನ್ ಅವರು ಇನ್ನೊಂದು ಸಲ ಹೋಗಿ ಅವ್ರ ಹತ್ರ ಮಾತಾಡಿ ಅದ್ರ ಬಗ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡೋಕ್ಕೆ ದಯವಿಟ್ಟು. ಇದು ನಾನು ಎಸಿ ಸಾಬು, CITU ಜಿಲ್ಲಾ ಅಧ್ಯಕ್ಷರು ಇರಷ್ಟೇ. ಈಗಾಗಲೇ ನಾವು ಮುಂದಿನ ಇದೇ ತಿಂಗಳು 30ನೇ ತಾರೀಕು ಇಡೀ ರಾಜ್ಯಾದ್ಯಂತ CITUನ ನೇತೃತ್ವದಲ್ಲಿ ಕನಿಷ್ಠ ವೇತನ ಜಾರಿ ಮಾಡಬೇಕು. ಅದೇ ರೀತಿಯಲ್ಲಿ 4 ಲೇಬರ್ ಕೋಡ್ಗಳು ಏನು ತಂದಿದ್ದಾರೋ ಕೇಂದ್ರ ಸರ್ಕಾರ ಅದನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ 30ನೇ ತಾರೀಕು ನಮ್ಮ ಕೊಡಗು ಜಿಲ್ಲೆಯಲ್ಲಿ DC ಅವರ ಕಚೇರಿ ಎದುರು ನಮ್ಮ CITUನ ನೇತೃತ್ವದಲ್ಲಿ ಹೋರಾಟಕ್ಕೆ ಹೊರಟಿದ್ದೀವಿ. ಅದರ ಭಾಗವಾಗಿ ನಾವು ನಮ್ಮ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಇಂಡಸ್ಟ್ರಿ ಏರಿಯಾದಲ್ಲಿ ನಮ್ಮ ಕಾರ್ಮಿಕ ಸಂಗಾತಿಗಳು ಈಗಾಗಲೇ ನಮ್ಮ ಸಿಗ್ನೇಚರ್ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ. ಅದರ ಮುಖಾಂತರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದೇ ರೀತಿಯಲ್ಲಿ ಕಾರ್ಮಿಕ ಸಚಿವರಿಗೆ ಸಂತೋಷ್ ಲಾಡ್ಗೆ 30ನೇ ತಾರೀಕು ಮಡಿಕೇರಿಯ DC ಅವರ ಮುಖಾಂತರವಾಗಿ ನಾವು ನಮ್ಮ ಬೇಡಿಕೆಯನ್ನು ಕಳಿಸಲಿಕ್ಕೆ ಹೊರಟಿದ್ದೇವೆ. 20,000 ಕಾರ್ಮಿಕರ ಈ ಥರ ಮಾಡಿ ಅದೇ ಈಗ ಇಲ್ಲಿಂದ ಶುರು ಇದು ನೋಡಿ, ಇದರಲ್ಲಿ ಬೇಡಿಕೆ ಇದೆ. ನಾನು ಮತ್ತೆ ಹೇಳ್ತೇನೆ, ಇಲ್ಲಿ ನೋಟಿಸ್ ಹಿಂಭಾಗದಲ್ಲಿ ಮಾಡಿ ಮತ್ತೆ ಅದು ಕಂಟಿನ್ಯೂ ಮಾಡಿ. ಹಾಗೆ ಆ ರೀತಿಯಲ್ಲಿ ಇದೆ. ನಾವು ಸುಮ್ಮನೆ ಹೋಗಿ ಮುಮ್ಮರಣ ಕೊಡೋದಲ್ಲ. ಎಲ್ಲ ಕಾರ್ಮಿಕರ ಹತ್ರ ಅಂಗನವಾಡಿಯವರು, ಬಿಸಿ ಊಟದವರು, ಕಟ್ಟಡ ಕಾರ್ಮಿಕರು, ತೋಟ ಕಾರ್ಮಿಕರು ಸೇರಿ ಎಲ್ಲ ಕಾರ್ಮಿಕರು ಆ ದಿನ ಬರ್ತಾರೆ ಮಡಿಕೇರಿಗೆ. ನೀವುಗಳು ಕೂಡ ಆ ದಿನ ಕಾಫಿ ಕ್ಯೂರಿಂಗ್ ವರ್ಕ್ಸಿನ ಕಾರ್ಮಿಕರು ದಯಮಾಡಿ ನೀವುಗಳು ಆ ದಿನ ನಮ್ಮ ಹೋರಾಟದ ಭಾಗವಾಗಿ ಅವರು ಏನೋ ಒಂದು ವ್ಯವಸ್ಥೆ ಒಪ್ಕೊಂಡಿದ್ದಾರೆ. ಆದರೆ ಇನ್ನೂ ಜಾರಿ ಆಗಿಲ್ಲ. ಅದು ಅರ್ಥ ಮಾಡ್ಕೊಳ್ಬೇಕು. ನಾವು ಸುಮ್ಮನೆ ಕೂತ್ರೆ ಏನಾಗುತ್ತೆ, ಅದು ಅಲ್ಲಿಗೆ ಬಿಟ್ಟುಬಿಡ್ತಾರೆ ಅವರು. ನಾವು ಅವರಿಗೆ ಬಿಸಿ ಮುಟ್ಟಿಸಬೇಕಾಗುತ್ತೆ. ಅದಕ್ಕೆ ಶನಿವಾರದಂದು ನೀವುಗಳು ಯಾರಿಗೆಲ್ಲ ಬರಲಿಕ್ಕೆ ಸಾಧ್ಯ ಮ್ಯಾಕ್ಸಿಮಮ್ ನೀವೆಲ್ಲರೂ ಬರಬೇಕು. ಕನಿಷ್ಠ ವೇತನ ಜಾರಿ ಮತ್ತು ಕಾರ್ಮಿಕ ಹಕ್ಕುಗಳ ರಕ್ಷಣೆಗೆ ಒತ್ತಾಯಿಸಿ ಸಿಐಟಿಯು ರಾಜ್ಯಾದ್ಯಂತ ಮೇ 30ರಂದು ಜಿಲ್ಲಾಧಿಕಾರಿ ಕಚೇರಿ ಚಲೋಗೆ ಕರೆ ನೀಡಿದೆ. ನಮ್ಮ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಮತ್ತು ಕಾರ್ಮಿಕ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಗುತ್ತೆ ಅಂತ ಜಿಲ್ಲಾಧ್ಯಕ್ಷ ಎಸಿ ಸಾಬು ಅವರು ತಿಳಿಸಿದ್ದಾರೆ. ಈ ಸಂದರ್ಭ ಸಿಐಟಿಯು ಪದಾಧಿಕಾರಿ KK ಹರಿದಾಸ್, ಕೂಡ್ಲೂರು ಕಾರ್ಮಿಕ ಘಟಕದ ಕಾರ್ಯದರ್ಶಿ ಶಾಂತ, ಖಜಾಂಚಿ ಪುಷ್ಪ, ಕೂಡಮಂಗಳೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆ ಗೌರಮ್ಮ, ಪ್ರಮುಖರಾದ ಸುಜಾತ, ರತ್ನಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಕೆಲವು ವಿಚಾರಗಳು ನಿಮಗೆ ತಿಳಿದಿದೆ ಈಗಾಗಲೇ ಅಲ್ವಾ. ಇದೇ ತಿಂಗಳು 30ನೇ ತಾರೀಕು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೂ DC ಕಚೇರಿ ಮುಂದೆ CITUನ ನೇತೃತ್ವದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು, ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಸೇರಿ
ಮಿನಿಮಮ್ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಇದೇ 30ನೇ ತಾರೀಕು ಶನಿವಾರದಂದು DC ಕಚೇರಿಯನ್ನು ಮುತ್ತಿಗೆ ಮಾಡಿ ಮಾನ್ಯ ಕಾರ್ಮಿಕ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ನಮ್ಮ ಮುಖಾಂತರವಾಗಿ ಒಂದು ಮೆಮೊರಾಂಡವನ್ನು ಕಳಿಸಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿ CITUನ ನೇತೃತ್ವದಲ್ಲಿ ನಾವು ಯಾಕೆ ಸುಮ್ಮನೆ ಏನೋ ಒಂದು ಕೆಲಸ ಇಲ್ಲದೆ ನಾವು ಹೋಗ್ಬಿಟ್ಟು DC ಕಚೇರಿ ಮುತ್ತಿಗೆ ಮಾಡಿ ಇವರಿಗೆ ಮೆಮೊರಾಂಡವನ್ನು ಕಳಿಸೋದಲ್ಲ. ನಾವು ಕಳೆದ 22 ವರ್ಷಗಳಿಂದ ನಿರಂತರವಾಗಿ CITUನ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಬಂದಿದೆ. ಅದು ಮುಷ್ಕರಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟ, ರಾಜ್ಯ ಮಟ್ಟದಲ್ಲಿ ಹೋರಾಟ, ಅಖಿಲ ಭಾರತ ಮುಷ್ಕರಗಳು. ನೀವು ಕೂಡ ಕೆಲವು ಸಂದರ್ಭದಲ್ಲಿ ನೀವು ಕೂಡ ಭಾಗವಹಿಸಿರಿ, ಮಡಿಕೇರಿಗೆಲ್ಲ ಬಂದು ನಮ್ಮ ಕನಿಷ್ಠ ವೇತನವನ್ನು ಜಾರಿ ಮಾಡಿ. ಕನಿಷ್ಠ ವೇತನ ಅಂತ ಹೇಳಿದರೆ ಅದು ಗರಿಷ್ಠ ಅಲ್ಲ, ಕನಿಷ್ಠ 600 ರೂಪಾಯಿ ಕನಿಷ್ಠ ಕೊಡಬೇಕು ಅಂತೇಳಿ ಕಳೆದ 22 ವರ್ಷಗಳಿಂದ ಹೋರಾಟ ಮಾಡಿ ಈಗ ನಾವು 32,000 ರೂಪಾಯಿ ಕನಿಷ್ಠ ವೇತನವನ್ನು ಕೊಡಬೇಕು.